ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳು. ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ಅಭ್ಯಾಸ 5.3ರಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ 4ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 5ಅನ್ನು ಬಿಡಿಸೋಣ. ಕೆಳಗಿನ ಸಂಖ್ಯೆಗಳನ್ನು ಪೂರ್ಣವರ್ಗ ಸಂಖ್ಯೆಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕೆಂದು ಕಂಡುಹಿಡಿಯಿರಿ. ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಸಹ ಕಂಡುಹಿಡಿಯಿರಿ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಕೂಡ ನಾವು ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ವರ್ಗಮೂಲವನ್ನು ಕಂಡುಹಿಡಿಬೇಕು. ಇದರಲ್ಲಿ ಒಂದನೇದು 252. ನಮಗೆ ಈಗಾಗಲೇ ಗೊತ್ತಿದೆ, ವರ್ಗಮೂಲವನ್ನು ಕಂಡುಹಿಡಿಯಲು ನಾವು ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸ್ತೀವಿ. ಅದೇ ವಿಧಾನವನ್ನು ಇಲ್ಲಿ ಕೂಡ ನಾವು ಬಳಸಬೇಕು. ಇಲ್ಲಿ 252. ಇಲ್ಲಿ 2ರಿಂದ ಭಾಗಿಸಿದಾಗ 2 1 2, 2 5 4, 1 ಹೋಯಿತು, 12 ಆಯಿತು, 2 6 12. ನೆಕ್ಸ್ಟು 2 6 12, 2 3 6. ನೆಕ್ಸ್ಟು 3 2 6, 3 1 3, 3 7 21. ಈ ರೀತಿ ನಾವು ಮಾಡ್ಕೋಬೇಕು. ಇವಾಗ 252 ಈಕ್ವಲ್ ಟು ಏನಾಗುತ್ತೆ ಅಂದರೆ ಇವನು ಅಷ್ಟು ಏನು ಮಾಡ್ಬೇಕು, ನಾವು ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಮತ್ತು ಇವುಗಳನ್ನ ಎರಡೆರಡು ಗುಂಪುಗಳನ್ನಾಗಿ ಬರ್ಕೋಬೇಕು. ಇವಾಗ ಇಲ್ಲಿ ನೋಡ್ಬೋದು 7 ಅನ್ನೋದು ಒಂದು ಜೋಡಿಯನ್ನು ಹೊಂದಿಲ್ಲ. ಅವಿಭಾಜ್ಯ ಅಪವರ್ತನ 7 ಜೋಡಿಯನ್ನು ಹೊಂದಿಲ್ಲ. ಆದ್ದರಿಂದ 252 ಒಂದು ಪೂರ್ಣ ವರ್ಗವಲ್ಲ ಅಂತೇಳಿ ನಾವು ಹೇಳ್ಬೋದು. ಇವಾಗ ಏನು ಮಾಡ್ಬೇಕಂದ್ರೆ 7 ಜೋಡಿಯನ್ನು ಪಡೆದಾಗ ದತ್ತ ಸಂಖ್ಯೆಯು ಪೂರ್ಣ ವರ್ಗವಾಗುತ್ತದೆ. ಈ ಒಂದು ಸಂಖ್ಯೆಗೆ ನಾವು 7ಅನ್ನು ಗುಣಿಸಿದಾಗ ಇದೇನಾಕೈತಿ ಅಂದರೆ ಒಂದು ಪೂರ್ಣ ವರ್ಗ ಸಂಖ್ಯೆ ಆಕೈತಿ. ಹಾಗಾಗಿ 252ಅನ್ನು 7ರಿಂದ ಗುಣಿಸಬೇಕು. ಆವಾಗ ಇಲ್ಲಿ ಎರಡೂ ಕಡೆ 7ರಿಂದ ಗುಣಿಸಿದಾಗ 1764 ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 3 ಇಂಟು 7 ಇಂಟು 7 ಆಗುತ್ತದೆ. ನೆಕ್ಸ್ಟು ಇದನ್ನ ಗುಂಪುಗಳನ್ನಾಗಿ ಮಾಡಿಕೊಂಡು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್ ಆಗುತ್ತದೆ. ಇಲ್ಲಿ ನೀವು ನೋಡ್ಬೋದು 3 ಕಡೆ ಏನಿದೆ ಘಾತ ಸೇಮ್ ಇದೆ, ಹಾಗಾಗಿ ಇದನ್ನ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೋಬಹುದು. ನೆಕ್ಸ್ಟು ಇಲ್ಲಿ ಎರಡೂ ಕಡೆ ವರ್ಗಗೊಳಿಸಿದಾಗ ಏನಾಗತ್ತೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 1764 ಈಕ್ವಲ್ ಟು 2 ಇಂಟು 3 ಇಂಟು 7 ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು 2 3 6, 6 7 42. ಇಲ್ಲಿ ಗುಣಿಸಬೇಕಾದ ಸಂಖ್ಯೆ ಎಷ್ಟು 7 ಮತ್ತು ಇಲ್ಲಿ 1764ರ ವರ್ಗಮೂಲ 42 ಆಗುತ್ತದೆ. ನೆಕ್ಸ್ಟು ಎರಡನೇದು 180. ಇದನ್ನು ಕೂಡ ಇಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳ ಮೂಲಕ ಭಾಗಿಸೋಣ. 2 9 18, 0 0, 2 4 8, 1 ಹೋಯಿತು, 10 ಆಯಿತು, 2 5 15. ನೆಕ್ಸ್ಟು 3 1 3, 1 ಹೋಯಿತು, 15 ಆಯಿತು, 3 5 15. ನೆಕ್ಸ್ಟು ಇಲ್ಲಿ 3 5 15, 5 1 5. ಇವಾಗ ನಾವು 180 ಈಕ್ವಲ್ ಟು ಇವುಗಳನ್ನು ಅಷ್ಟು ಇಲ್ಲಿ ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು ಮತ್ತು ಅವುಗಳನ್ನ ಗುಂಪುಗಳನ್ನಾಗಿ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು ಇದು 5 ಜೋಡಿಯನ್ನು ಹೊಂದಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕಂದ್ರೆ 180ಅನ್ನು ನಾವು 5ರಿಂದ ಗುಣಿಸಬೇಕು. 5ರಿಂದ ಗುಣಿಸಿದಾಗ ಎಷ್ಟಾಗುತ್ತೆ ಅಂದರೆ 900 ಆಗುತ್ತದೆ. ಇವಾಗ ಇಲ್ಲಿ ನಾವು ಎರಡೂ ಕಡೆ 5ರಿಂದ ಗುಣಿಸಿದಾಗ 900 ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5 ಆಗುತ್ತದೆ. ಇವಾಗ ಇಲ್ಲಿ 5ರಿಂದ ಗುಣಿಸಿದಾಗ ಇದು ಕೂಡ ಒಂದು ಜೋಡಿ ಆಗುತ್ತದೆ. ನೆಕ್ಸ್ಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್. ಇವಾಗ ಇಲ್ಲಿ ಘಾತಗಳು ಸೇಮ್ ಇರೋದ್ರಿಂದ ನಾವು ಇದನ್ನ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೋಬಹುದು. ನೆಕ್ಸ್ಟು ಇದನ್ನ ಎರಡೂ ಕಡೆ ವರ್ಗಗೊಳಿಸಿದಾಗ ಸ್ಕ್ವೇರ್ ರೂಟ್ ಆಫ್ 900 ಈಕ್ವಲ್ ಟು 2 ಇಂಟು 3 ಇಂಟು 5 ಆಗುತ್ತದೆ. ಇವುಗಳನ್ನು 3 ಕೂಡಿಸಿದಾಗ 2 3 6, 6 5 30. ಅಂದರೆ ಇದಕ್ಕೆ ನಾವು ಗುಣಿಸಬೇಕಾದ ಸಂಖ್ಯೆ ಕನಿಷ್ಠ ಸಂಖ್ಯೆ ಎಷ್ಟಂದರೆ 5 ಮತ್ತು 900ರ ವರ್ಗಮೂಲ ಎಷ್ಟಾಗುತ್ತಂದರೆ 30 ಆಗುತ್ತದೆ. ನೆಕ್ಸ್ಟು ಮೂರನೇದ್ದು 1008. ನೆಕ್ಸ್ಟ್ ಇಲ್ಲಿ 2 5 10, 0 0, 2 4 8. ನೆಕ್ಸ್ಟು 2 7 4, 1 ಹೋಯಿತು, 10 ಆಯಿತು, 2 5 10, 2 5 4. ನೆಕ್ಸ್ಟ್ 2 1 2, 2 5 4, 1 ಹೋಯಿತು, 12 ಆಯಿತು, 2 6 12. ನೆಕ್ಸ್ಟು 2 6 12, 2 3 6.
ನೆಕ್ಸ್ಟು 3ರಿಂದ ಭಾಗ ಹೋಗುತ್ತಾ 3 ಎಡ್ಲೆ 6 3 ಒಂದ್ಲೆ 3 3 ಏಳಲೆ 21 ನೆಕ್ಸ್ಟು 7 ಒಂದ್ಲೆ 7. ಇವಾಗ ನಾವು 1008 ಈಕ್ವಲ್ ಟು ಏನಂತ ಬರಿತೀವಿ ಅಂದರೆ ಇವನು ಅಷ್ಟು ಏನು ಮಾಡಬೇಕು ನಾವು ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು ಇಲ್ಲಿ 7 ಜೋಡಿಯನ್ನು ಹೊಂದಿಲ್ಲ, ಆದ್ದರಿಂದ 1008 ನಾವು 7ರಿಂದ ಗುಣಿಸಬೇಕು. ಇದಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದರೆ 7. ಇವಾಗ ಇದಕ್ಕೆ 7ರಿಂದ ಗುಣಿಸಿದಾಗ ಎಷ್ಟಾಗುತ್ತೆ ಅಂದರೆ 7056 ಆಗುತ್ತದೆ. ಇವಾಗ ನಾವು ಇಲ್ಲಿ ಕೂಡ 7ರಿಂದ ಗುಣಿಸಿದಾಗ ಇದು ಒಂದು ಜೋಡಿ ಆಗುತ್ತದೆ. ಅದನ್ನೇ ಇಲ್ಲಿ ನಾನು ಬರ್ಕೊಂಡಿದ್ದೀನಿ. ಇವಾಗ ಏನಾಗುತ್ತೆ ಅಂದರೆ ಇದು ಒಂದು ಜೋಡಿ, ಇದು ಒಂದು ಜೋಡಿ, ಇದು ಒಂದು ಜೋಡಿ, ಇದು ಒಂದು ಜೋಡಿ. ಇವಾಗ ಅಂದರೆ ಇದನ್ನೇನು ಬರಿಬೋದು ನಾವು 2 ಸ್ಕ್ವೇರ್ ನೆಕ್ಸ್ಟ್ ಇಂಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್ ಆಗುತ್ತದೆ. ಇವಾಗ ಇಲ್ಲಿ ಅಷ್ಟು ಸ್ಕ್ವೇರನ್ನು ಹೊಂದಿರೋದ್ರಿಂದ ನಾವು ಇದನ್ನ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೋಬಹುದು. ನೆಕ್ಸ್ಟು ಎರಡೂ ಕಡೆ ವರ್ಗಗೊಳಿಸಿದಾಗ ಸ್ಕ್ವೇರ್ ರೂಟ್ ಆಫ್ 7056 ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 7 ಆಗುತ್ತದೆ. ಇವಾಗ ಇವನ್ನ ಗುಣಿಸೋಣ. 2 ಎಡ್ಲೆ 4 4 ಮೂರಲೆ 12 12 ಏಳೆ 84. ಇವಾಗ ಕನಿಷ್ಠ ಗುಣಿಸೋ ಸಂಖ್ಯೆ ಎಷ್ಟಂದರೆ 7 ಮತ್ತು ಈ 7ಅನ್ನು ಗುಣಿಸಿದಾಗ ಈ ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟಾಗುತ್ತೆ ಅಂದರೆ 84 ಆಗುತ್ತದೆ. ನೆಕ್ಸ್ಟು 4ನೇದು 2028. ಇದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಮೂಲಕ ಭಾಗಿಸೋಣ. 2 ಒಂದ್ಲೆ 2 0 0 2 ಒಂದ್ಲೆ 2 2 ನಾಲ್ಕಲೆ 8. ನೆಕ್ಸ್ಟು 2 ಐದ್ಲೆ 10 ಇಲ್ಲಿ 0 ಇಳಿಸ್ಕೊಂಡು 14 ಆಯಿತು, 2 ಏಳೆ 14. ನೆಕ್ಸ್ಟು 3ರಿಂದ ಭಾಗ ಹೋಗುತ್ತಾ 3 ಒಂದ್ಲೆ 3 2 ಇತ್ತು 20 ಆಯಿತು, 3 ಆರ್ಲೆ 18 ಮತ್ತೆ 2 ಇತ್ತು 27 ಆಯಿತು, 3 9ಲೆ 27. ನಮ್ಗೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಏನಿದೆ ಇದು 13ರ ವರ್ಗವಾಗಿದೆ. ಹಾಗಾಗಿ ನಾನು ಡೈರೆಕ್ಟಾಗಿ 13 ಇಂಟು 13 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ 2028 ಈಕ್ವಲ್ ಟು ಏನಾಗುತ್ತೆ ಅಂದರೆ ಇವುಗಳನ್ನ ಅಷ್ಟು ನಾವು ಈ ರೀತಿ ಗುಣಾಕಾರದ ರೂಪದಲ್ಲಿ ಬರೆದು ಗುಂಪುಗಳನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಏನಾಗಿದೆ ಅಂದರೆ 3 ಜೋಡಿಯನ್ನು ಹೊಂದಿಲ್ಲ, ಆದ್ದರಿಂದ 2028 ನಾವು 3ರಿಂದ ಗುಣಿಸಬೇಕು. ಇದಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದರೆ 3. ಇಲ್ಲಿ ಏನು ಬಂದಿರ್ತೈತೆ ಇನ್ನು ಒಂದೊಂದು ಕೇಸ್ನಲ್ಲಿ ಏನಾಗತ್ತಂದ್ರೆ ಇಲ್ಲಿ ಇನ್ನೊಂದು ಸಂಖ್ಯೆ ಕೂಡ ಬರ್ಬೋದು, ಅವನ್ನ ಎರಡೂ ನಾವು ಇಲ್ಲಿ ಬರಿಬೇಕಾಗತ್ತೆ. ಇವಾಗ 3ರಿಂದ ಗುಣಿಸಿದಾಗ ಏನಾಗುತ್ತಂದ್ರೆ 6084 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ 3ರಿಂದ ಗುಣಿಸಿದಾಗ ಇದೊಂದು ಜೋಡಿ ಆಗುತ್ತದೆ. ಅಂದರೆ 2 ಇಂಟು 2 ಇಂಟು 3 ಇಂಟು 3 ಇಂಟು 13 ಇಂಟು 13 ಆಗುತ್ತದೆ. ಇವಾಗ ಇದನ್ನ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 13 ಸ್ಕ್ವೇರ್ ಅಂತೇಳಿ ಬರ್ಕೋಬೇಕು. ಇಲ್ಲಿ ಅಷ್ಟು ಸ್ಕ್ವೇರನ್ನು ಹೊಂದಿರೋದ್ರಿಂದ ಇದನ್ನ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೋಬೇಕು. ಇವಾಗ ಎರಡೂ ಕಡೆ ವರ್ಗಗೊಳಿಸಿದಾಗ ಸ್ಕ್ವೇರ್ ರೂಟ್ ಆಫ್ 6084 ಈಕ್ವಲ್ ಟು 2 ಇಂಟು 3 ಇಂಟು 13 ಆಗುತ್ತದೆ. ಇವು 3ಅನ್ನು ಗುಣಿಸಿದಾಗ ನಮಗೆ 78 ಬರುತ್ತದೆ. ಅಂದರೆ ಈ ಒಂದು ಸಂಖ್ಯೆಗೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದರೆ 3 ಮತ್ತು 3ಅನ್ನು ಗುಣಿಸಿದಾಗ ಬಂದಂಥ ಸಂಖ್ಯೆ ಆದ 6084ರ ವರ್ಗಮೂಲ 78 ಆಗುತ್ತದೆ. ನೆಕ್ಸ್ಟು 5ನೇದು 1458. ಇದನ್ನು ನಾವು ಇವಾಗ ಭಾಗಿಸೋಣ. 2 ಏಳೆ 14 2 ಎಡ್ಲೆ 4 1 ಇತ್ತು 18 ಆಯಿತು, 2 9ಲೆ 18. ನೆಕ್ಸ್ಟ್ 3ರಿಂದ ಭಾಗ ಹೋಗುತ್ತಾ 3 ಎಡ್ಲೆ 6 1 ಇತ್ತು 12 ಆಯಿತು, 3 4ಲೆ 12 3 3ಲೆ 9. ನೆಕ್ಸ್ಟು 3 ಎಂಟ್ಲೆ 24 3 ಒಂದ್ಲೆ 3. ನೆಕ್ಸ್ಟು 3 ಎಡ್ಲೆ 6 2 ಇತ್ತು 21 ಆಯಿತು, 3 ಏಳೆ 21. ನೆಕ್ಸ್ಟು 3 9ಲೆ 27. ನೆಕ್ಸ್ಟ್ ಇದು 3ರಿಂದ ಭಾಗುತ್ತೆ 3 3ಲೆ 9. ಇವಾಗ 1458 ಈಕ್ವಲ್ ಟು ಇವ ಬಂದಂಥ ಅಷ್ಟು ಸಂಖ್ಯೆಗಳನ್ನ ನಾವಿಲ್ಲಿ ಈ ರೀತಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು. ಇವಾಗ ಇವನ್ನ ಗುಂಪುಗಳನ್ನಾಗಿ ಮಾಡೋಣ. ಇದು ಒಂದು ಗುಂಪಾಯಿತು, ನೆಕ್ಸ್ಟು ಇದು ಒಂದು ಗುಂಪಾಯಿತು, ನೆಕ್ಸ್ಟು ಇದು ಒಂದು ಗುಂಪಾಯಿತು. ಇಲ್ಲಿ ಜೋಡಿ ಯಾವ್ದು ಹೊಂದಿಲ್ಲ ಅಂದರೆ 2 ಹೊಂದಿಲ್ಲ. ಹಾಗಾಗಿ 2 ಜೋಡಿಯನ್ನು ಹೊಂದಿಲ್ಲ, ಆದ್ದರಿಂದ 1458 2ರಿಂದ ಗುಣಿಸಬೇಕು. ಅಂದರೆ ಈ ಒಂದು ಸಂಖ್ಯೆಗೆ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಂದರೆ 2. ಇವಾಗ 2ರಿಂದ ಗುಣಿಸಿದಾಗ ಎಷ್ಟಾಗತ್ತೆ ಅಂದರೆ ಇಲ್ಲಿ ಎರಡೂ ಕಡೆ ನಾವು 2ರಿಂದ ಗುಣಿಸಿದಾಗ 2916 ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಆಗುತ್ತದೆ. ಇವಾಗ ಏನಾಗುತ್ತೆ ಅಂದರೆ ಇದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ ಸ್ಕ್ವೇರ್ ರೂಪದಲ್ಲಿ ಬರ್ಕೋಬೇಕು. 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್.
ಇವಾಗ ಇವಷ್ಟು ಸ್ಕ್ವೇರನ್ನು ಹೊಂದಿರೋದ್ರಿಂದ ಇದನ್ನ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೋಬಹುದು. ಇವಾಗ ಎರಡೂ ಕಡೆ ವರ್ಗಗೊಳಿಸಿದಾಗ ಸ್ಕ್ವೇರ್ ರೂಟ್ ಆಫ್ 2916 ಈಕ್ವಲ್ ಟು 2 ಇಂಟು 3 ಇಂಟು 3 ಇಂಟು 3 ಆಗುತ್ತದೆ. ಇವಾಗ ಈ 4 ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ 54 ಬರುತ್ತದೆ. ಅಂದರೆ ಈ ಒಂದು ಕೊಟ್ಟಂತ ಸಂಖ್ಯೆಗೆ ಗುಣಿಸಬಹುದಾದ ಕನಿಷ್ಠ ಸಂಖ್ಯೆ ಎಷ್ಟಂದ್ರೆ 2 ಮತ್ತು 2ರಿಂದ ಗುಣಿಸಿದ ಸಂಖ್ಯೆ ಆದ 2916ರ ವರ್ಗಮೂಲ 54 ಆಗುತ್ತದೆ. ನೆಕ್ಸ್ಟ್ 6ನೇದ್ದು 768. ಇದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಮೂಲಕ ಭಾಗಿಸೋಣ. 2 ಮೂರ್ಲೆ 6, 1 ಐತು 16 ಆಯಿತು, 2 ಎಂಟ್ಲೆ 16, 2 ನಾಲ್ಕಲೆ 8. ನೆಕ್ಸ್ಟ್ 2 ಒಂದ್ಲೆ 2, 1 ಐತು 18 ಆಯಿತು, 2 9ಲೆ 18, 2 ಐದ್ಲೆ 4. ನೆಕ್ಸ್ಟ್ ಮತ್ತೆ 2ರಿಂದ ಭಾಗ ಹೋಗುತ್ತಾ 2 9ಲೆ 18, 1 ಐತು 12 ಆಯಿತು, 2 6ಲೆ 12. ನೆಕ್ಸ್ಟ್ 2 4ಲೆ 8, 1 ಐತು 16 ಆಯಿತು, 2 8ಲೆ 16. ನೆಕ್ಸ್ಟ್ 2 5ಲೆ 4, 2 4ಲೆ 8. ನೆಕ್ಸ್ಟ್ ಮತ್ತೆ 2ರಿಂದ ಭಾಗ ಹೋಗುತ್ತಾ 2 1ಲೆ 2, 2 5ಲೆ 4, 2 6ಲೆ 12. ನೆಕ್ಸ್ಟ್ 2 3ಲೆ 6, 3 1ಲೆ 3. ಈ ರೀತಿ ನಾವು ಅವಿಭಾಜ್ಯ ಸಂಖ್ಯೆಗಳ ಮೂಲಕ ಭಾಗಿಸಬೇಕು. ಇವಾಗ 768 ಈಕ್ವಲ್ ಟು ಏನಾಗತ್ತಂದ್ರೆ ಇವಷ್ಟು ಬಂದಂತ ಸಂಖ್ಯೆಗಳನ್ನ ನಾವು ಈ ರೀತಿ ಇಲ್ಲಿ ಗುಣಾಕಾರದ ರೂಪದಲ್ಲಿ ಬರ್ಕೋಬೇಕು. ಇವುಗಳನ್ನ ಒಂದೊಂದಾಗಿ ಗುಂಪುಗಳನ್ನಾಗಿ ಮಾಡೋಣ. ಇದು ಒಂದು ಗುಂಪು, ಇದು ಒಂದು ಗುಂಪು, ಇದು ಒಂದು ಗುಂಪು, ನೆಕ್ಸ್ಟ್ ಇದು ಒಂದು ಗುಂಪು. ಇಲ್ಲಿ 3 ಏನಾಗಿಲ್ಲ, ಜೋಡಿಯನ್ನು ಹೊಂದಿಲ್ಲ. ಆದ್ದರಿಂದ 768 ನಾವು 3ರಿಂದ ಗುಣಿಸಬೇಕು. ಇವಾಗ ಇಲ್ಲಿ ಎರಡೂ ಕಡೆ 3ರಿಂದ ಗುಣಿಸಿದಾಗ 2304 ಈಕ್ವಲ್ ಟು ಏನಾಗುತ್ತಂದ್ರೆ ಇಲ್ಲಿ 3 ಒಂದು ಜೋಡಿಯನ್ನ ಹೊಂದುತ್ತದೆ. ಇವಾಗ ಇವನ್ನ ಸ್ಕ್ವೇರ್ ರೂಪದಲ್ಲಿ ಬರೆದಾಗ 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಆಗುತ್ತದೆ. ಇವು ಪ್ರತಿಯೊಂದು ಸ್ಕ್ವೇರ್ಗಳನ್ನ ಹೊಂದಿರೋದ್ರಿಂದ ನಾವು ಇದಕ್ಕೆ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೋಬಹುದು. ಇವಾಗ ಎರಡೂ ಕಡೆ ವರ್ಗಗೊಳಿಸಿದಾಗ ಸ್ಕ್ವೇರ್ ರೂಟ್ ಆಫ್ 2304 ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಆಗುತ್ತದೆ. ಇವಾಗ ಇವನು ಅಷ್ಟು ಸಂಖ್ಯೆಗಳನ್ನ ಗುಣಿಸೋಣ. 2 ಎಲ್ಲಿ 4, 4 ಎಲ್ಲಿ 8, 8 ಎಲ್ಲಿ 16, 16 ಮೂರ್ಲೆ 48. ಈ ಕೊಟ್ಟಂತ ಒಂದು ಸಂಖ್ಯೆಯನ್ನು ನಾವು ಕನಿಷ್ಠ 3ರಿಂದ ನಾವು ಗುಣಿಸಬೇಕು. ಈ 3ರಿಂದ ಗುಣಿಸಿದ ಸಂಖ್ಯೆಯಾದ 2304ರ ವರ್ಗಮೂಲ ಏನಾಗುತ್ತಂದ್ರೆ 48 ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 6 ಮುಕ್ತಾಯವಾಯಿತು. ಈ ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದಿನ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದ PDF ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ. ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.